ನಾನಿವತ್ತು ಬ್ಯಾಂಗ್ಳೂರ್ ನೆಕ್ಸಸ್ ಮಾಲ್ ಅಲ್ಲಿ ನಡೀತಿರೋ ಪೆಟ್ ಸರ್ಕಲ್ ಇವೆಂಟ್ ಅಲ್ಲಿ ಬಂದಿದ್ದೀನಿ. ಪೆಟ್ ಸರ್ಕಲ್ ಇವೆಂಟ್ ಇದು. ಬನ್ನಿ, ಒಳಗಡೆ ಏನೇನಿರುತ್ತೆ, ಏನೇನು ಸ್ಟಾಲ್ಸ್ ಇದೆ ಎಲ್ಲಾನು ತೋರಿಸ್ತೀನಿ. ಬನ್ನಿ ಯಾವ್ಯಾವ ಫುಡ್ ಸ್ಟಾಲ್ಸ್ ಇದೆ ಅಂತ ನೋಡ್ಕೊಂಡ್ ಬರೋಣ. ಇದು ಫ್ಲಿಪ್ಕಾರ್ಟ್ ಮಿನಿಟ್ಸ್. ನೆನ್ನೆ ಒಂದು ವಿಡಿಯೋ ಮಾಡಿದ್ವಿ, ನೀವು ಅದ್ರಲ್ಲಿ ನೋಡಿರ್ತೀರಾ ಫ್ಲಿಪ್ಕಾರ್ಟ್ ಮಿನಿಟ್ಸ್. ಹಾಗೆ ಒಂದ್ ಸ್ವಲ್ಪ ಮುಂದೆ ಬಂತು ಅಂದ್ರೆ ಎಲ್ಲ ಮೋಸ್ಟ್ ಫೇಮಸ್ ಡಾಗ್ಸ್ ಅಂದ್ರೆ ಡಾಗ್ ಫುಡ್ ಅಂತ ಅಂದ್ರೆ ಪೆಡಿಗ್ರಿ ಅಂತಾರೆ. ಈ ಪೆಡಿಗ್ರಿ ಇದು ಸ್ಟಾಲ್ ಕೂಡ ಹಾಕಿದ್ದಾರೆ ಇಲ್ಲಿ ಕ್ಯಾಟ್ಸ್ಗೆ ಕೂಡ ಸಪರೇಟ್ ಫುಡ್ಸ್ ಇದೆ, ಡಾಗ್ಸ್ಗೆ ಕೂಡ ಗ್ರೇವೀಸ್ ಇದೆ, ಕ್ಯಾಟ್ ಫುಡ್, ಅಡಲ್ಟ್ ಮತ್ತೆ ಪ್ರೋ ಫುಡ್ ಕೂಡ ಇದೆ ಇದರಲ್ಲಿ. ಇದ್ರ ಪಕ್ಕ ಬಂತು ಅಂದ್ರೆ ಡ್ರೋಲ್ಸ್. ನಾನು ಪರ್ಸನಲಿ ಯೂಸ್ ಮಾಡಿ ಲೈಕ್ ಸ್ಟಾರ್ಟರ್ ಎಲ್ಲ ನಾನು ಇದೇ ಕಂಪ್ನಿಯಲ್ಲಿ ಯೂಸ್ ಮಾಡೋದು. ಡ್ರೋಲ್ಸ್ ಫುಡ್ ಇದೆ, ಇದ್ರಲ್ಲೂ ಕೂಡ ನಿಮಗೆ ಸ್ಟಾರ್ಟರ್ಸ್ ಇದೆ, ಇದ್ರಲ್ಲೂ ಕೂಡ ಕ್ಯಾಟ್ಸ್ ಫುಡ್ಸ್ ಎಲ್ಲ ಇದೆ ನಿಮಗೆ. ಇಲ್ಲಿ ಬಂದು ಡೈಸನ್ ಅಂತ ಗ್ರೂಮಿಂಗ್ ಒಂದು ಸ್ಟಾಲ್ ಹಾಕಿದ್ದಾರೆ. ಡಾಕ್ಟರ್ ಪಾಸ್ ಅಂತ ಸ್ಟಾಲ್ ಹಾಕಿದ್ದಾರೆ. ಮೋಸ್ಟ್ಲಿ ನನಗನ್ಸೋ ಪ್ರಕಾರ ಇದು ವೆಟರ್ನರಿ ಇದಿರ್ಬೋದು, ಸ್ಟಾಲ್ ಇರ್ಬೋದು. ಬನ್ನಿ ಏನಂತ. ಇಲ್ಲಿ ನೋಡ್ತಿರ್ಬೋದು ನೀವು, ಸ್ಟೇಜ್ ಪ್ರೋಗ್ರಾಮ್ಸ್ ಕೂಡ ಅರೇಂಜ್ ಮಾಡಿದ್ದಾರೆ. ಇವತ್ತು ನಾವಿರೋದು ಬ್ಯಾಂಗ್ಳೂರ್ ನೆಕ್ಸಸ್ ವೆಗಾ ಸಿಟಿ ಮಾಲ್ ಅಲ್ಲಿ ನಡೀತಿರೋ ಪೆಟ್ ಸರ್ಕಲ್ ಇವೆಂಟ್ ಅಲ್ಲಿ. ನೋಡ್ತಿರ್ಬೋದು ಆಲ್ರೆಡಿ ಎಲ್ಲ ಸ್ಟಾಲ್ಸ್ ಕೂಡ ಬಂದಿದೆ, ಮತ್ತೆ ಡಿಫ್ರೆಂಟ್ ವೆರೈಟಿ ಗ್ರೂಮಿಂಗ್ ಆಗಿರ್ಬೋದು. ಇಲ್ಲಿ ಮಧ್ಯದಲ್ಲಿ ಸ್ಟೇಜ್ ಕೂಡ ಇದೆ. ಅಕ್ಕ ಏನೋ ಮಾತಾಡ್ತಿದ್ದಾಳೆ, ನನಗಂತೂ ಅರ್ಥ ಆಗ್ತಿಲ್ಲ. ಮತ್ತೆ ಅಲ್ಲಿ ನೋಡಿದ್ರೆ ನಿಮ್ಗೆ ಒಂದು ಪಪ್ಪೀಸ್ಗಂತ ಸ್ಪೆಷಲ್ ಆಗಿ ಡಿಸೈನ್ ಆಗಿರೋ ಪ್ಲೇಯಿಂಗ್ ಏರಿಯಾ ಇದೆ. ಜಾಗ ತುಂಬಾ ಚಿಕ್ಕದಾಗಿದೆ, ಬಟ್ ಏನು ಮಾಡಕ್ಕಾಗಲ್ಲ. ಇಲ್ಲಿ ನೋಡ್ತಿರ್ಬೋದು ನೀವು, ಪಪ್ಪೀಸ್ಗಂತ ಅರೇಂಜ್ ಆಗಿರೋ ಪ್ಲೇಯಿಂಗ್ ಏರಿಯಾ. ಇಲ್ಲಿ ಜಿಗ್ಜಾಗ್ ಹೋಗೋದಾಗ್ಲಿ, ಜಂಪಿಂಗ್, ಅಲ್ಲಿ ಒಂದು ಸ್ಲೈಡ್ ಕೂಡ ಇದೆ. ದೆನ್ ಇಲ್ಲಿ ನಿಮ್ಗೆ ನಮ್ಮ ಇಬ್ರು ಇದಾರೆ. ಇಲ್ಲಿ ನಿಮ್ಗೊಂದು ಸ್ಪೆಸಿಫೈಡ್ ಪೆಟ್ ಸರ್ಕಲ್ ಅಂತ ಅನ್ಬಿಟ್ಟು ನಿಮ್ಗೊಂದು ಫೋಟೋ ಬೂತ್ ಇದೆ. ಇಲ್ಲಿ ನಿಮ್ಗೆ ಸ್ಟೇಜ್ ಪ್ರೋಗ್ರಾಮ್ ನೋಡ್ತಿರ್ಬೋದು. ಇಲ್ಲೊಂದು ಗೋಲ್ಡನ್ ರಿಟ್ರೀವರ್ ಇದೆ, ಅಲ್ಲೊಂದಿದೆ, ಅಲ್ಲೂ ಒಂದಿದೆ. ಎಲ್ಲಿ ನೋಡಿದ್ರು ನಿಮ್ಗೆ ಗೋಲ್ಡನ್ ರಿಟ್ರೀವರ್ಸ್ ಕಾಣುತ್ತೆ. ಇಲ್ಲಿ ನಿಮ್ಗೆ ಒಂದು ಬುಲ್ಲಿ ಇದೆ, ಇದನ್ನ ನೋಡಿದ್ರೆ ಭಯ ಆಗುತ್ತೆ ನಿಮ್ಗೆ. ಪೆಟ್ ಸರ್ಕಲ್ ಇವೆಂಟ್ ಬಂದಿದೆ, ನನ್ ಕಣ್ಣು ಹೋಗಿದ್ದು ಇಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ಈ ತರ 3D ಪ್ರಿಂಟೆಡ್ ಟಾಯ್ಸ್ ಅಂತು. ಇದೆಲ್ಲ ನೋಡೋದಕ್ಕೆ ತುಂಬಾ ಕ್ಯೂಟ್ ಆಗಿದೆ. ಇಲ್ಲಿ ಪಾಂಡಾ ಎಲ್ಲ ಇದೆ. ಇವ್ರನ್ನ ಮಾತಾಡ್ಸೋಣ ಬನ್ನಿ. ಹಾಯ್. ನಿಮ್ ಶಾಪ್ ನೇಮ್ ಎಲ್ಲ ಪ್ರಾಡಕ್ಟ್ಸ್ ನೀವೇ ಮಾಡಿ? ಸೊ ನನ್ನ ಬ್ರ್ಯಾಂಡ್ ಹೆಸರು ಚಿರಾಗ್ ಅನ್ಕೊಂಡು, ಜಿಗಿಲು ಅನ್ಕೊಂಡು ನನ್ನ ಹೆಸರು ಚಿರಾಗ್. ಅಂಡ್ ನಾವು ಎಲ್ಲ ಬರೀ 3D ಪ್ರಿಂಟೆಡ್ ಪ್ರಾಡಕ್ಟ್ಸ್ ಮಾರೋದು. ಆಫ್ಲೈನ್ ಸ್ಟೋರ್ ಕೂಡ ಇದೆಯಾ? ಆಫ್ಲೈನ್ ಸ್ಟೋರ್ ಇವಾಗಿಲ್ಲ, ಬಟ್ ಬರೀ ಜಾಸ್ತಿ ಫ್ಲೀ ಮಾರ್ಕೆಟ್ಸ್ ಗೆ ಹೋಗೋದು. ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ಬೇಕು ಅಂತಂದ್ರೆ ಯಾವ ತರ ಮಾಡ್ಬೋದು? ಸೊ ನಮ್ಮ ಹತ್ರ ಇನ್ಸ್ಟಾಗ್ರಾಮ್ ಇದೆ. You can connect us directly on our WhatsApp or even on our website. Available in your account. Okay. ಇದೆಲ್ಲ ಏನ್ ಕಾಸ್ಟಿಂಗ್ ಆಗ್ಬೋದು ಸರ್? ಲೈಕ್ ಯಾವ ತರ ಪ್ರೈಸಿಂಗ್ ಮಾಡ್ತೀರಾ? ನಿಮ್ಗೆ ರೇಂಜ್ ಹೇಳ್ಬೇಕು ಅನ್ಕೊಂಡು ಹೇಳಿದ್ರೆ it starts at 150 rupees. This is the smallest one. So all this will be costing us 150 rupees. These are 150 each. So the interest gets credited to your bank account. We've got keychains and fridge magnets at 250. ಇದೇನು ಇದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ. ಇದು bookmarks. Which are free. ಮಧ್ಯದಲ್ಲಿ ಇಟ್ಕೊಂಡು Yes, bookmarks. 3D models ಕೂಡ ಮಾಡ್ತೀರಾ? 3D models ಕೂಡ ಮಾಡ್ತೀರಾ? ಈ ಇವೆಂಟು ಚೆನ್ನಾಗಿದೆ, ತುಂಬಾ ಜನ ಕೂಡ ಬಂದಿದ್ದಾರೆ. ಬಟ್ ನನಗೆ ಇಲ್ಲಿ ಪ್ರಾಪರ್ ಮ್ಯಾನೇಜ್ಮೆಂಟ್ ಅಂತ ಏನು ಕಾಣ್ತಿಲ್ಲ. ಇಲ್ಲಿ ನೋಡಿದ್ರೆ ಈ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ, ಅಲ್ಲಿ ಯಾರು ಇಲ್ಲ ರೆಸ್ಪಾಂಡ್ ಮಾಡೋದಕ್ಕೆ ಕರೆಕ್ಟಾಗಿ. ಇಲ್ಲಿ ಪೆಟ್ ಪೇರೆಂಟ್ಸ್ ಎಲ್ಲ ಇದ್ದಾರೆ. ನಾರ್ಮಲ್ ನನಗೇನೋ ಇದು ಲೈಕ್ ಲಾಲ್ಬಾಗಲ್ಲಿ ಒಂದು ಮೀಟಪ್ ಮಾಡೋ ಥರ ಎವ್ರಿ ಸಂಡೇ ಮಾಡ್ತಾರಲ್ಲ, ಆ ಥರ ಅನ್ನಿಸ್ತಿದೆ. ಸ್ಪೆಷಲ್ ಆಗಿ ಇಲ್ಲಿ ಬಂದಿರೋದಕ್ಕೆ ಸ್ಪೆಷಲ್ ಟ್ರೀಟ್ಮೆಂಟ್ ಅಂತೂ ಏನಿಲ್ಲ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಬಿಟ್ಟಿದ್ದಾರೆ, ಅವರೆಲ್ಲ ಹಂಗೆ ಇದ್ದಾರೆ. ಅಲ್ಲಿ ಸ್ಟೇಜ್ ನೋಡ್ತಿರ್ಬೋದು ನೀವು, ಅದು ಕೂಡ ಇನ್ನ ಖಾಲಿನೇ ಇದೆ, ಏನು ಪ್ರೋಗ್ರಾಮ್ಸ್ ಏನೋ ಮಾಡ್ತಿಲ್ಲ. ಇಲ್ಲಿ ಈ ಸೆಕ್ಷನ್ ಅಲ್ಲಿ ಡಾಗ್ಸ್ಗೆ ಅಂತ ಪ್ಲೇ ಏರಿಯಾ ಮಾಡಿದಾರಂತೆ. ನಮ್ಮ ಮನೆ ವರಾಂಡನೇ ಎಷ್ಟೋ ದೊಡ್ಡದಾಗಿದೆ. ಬಟ್ ಈ ಟಾಯ್ ಬ್ರೀಡ್ಗಳಿಗೆ, ಚಿಕ್ಕ ಮರಿಗಳಿಗೆ ಇದು ಪ್ಲೆಂಟಿ ಆಫ್ ಸ್ಪೇಸ್. ಇಲ್ಲಿ ನೋಡಿ ಓಡಾಗ್ತೈತೆ ಪೇರೆಂಟ್ಸ್ನ ಬಿಟ್ಟು, ಅವ್ರು ಬಂದು ಹಿಡ್ಕೊಂತವ್ರೆ. ಎಲ್ಲ ರಿಂಗ್ಸ್ ಎಲ್ಲ ಇದೆ, ಪ್ಲೇಯಿಂಗ್ ಐಟಮ್ಸ್ ಎಲ್ಲ ಇದೆ, ಬಟ್ ಯಾವುದನ್ನು ಯೂಸ್ ಅಂತೂ ಮಾಡ್ತಿಲ್ಲ ಯಾರೂ. ಆ ಸ್ಲೈಡ್ ಇಟ್ಟಿದ್ದಾರೆ, ಅದನ್ನು ಕೂಡ ಯಾರು ಏನು ಯೂಸ್ ಮಾಡ್ತಿಲ್ಲ. ಇಲ್ಲಿ ನಿಮಗೆ ಇದು ಬಂಗಿ ಟ್ರಾಂಪಲಿನ್ಸ್ ಇದೆ, ಬಟ್ ನಾಯಿಗಳು ಇದ್ರೊಳಗೆ ಹೋಗೋದಕ್ಕೇನೆ ಎದುರುಕೊಂತಿದೆ.
ಇಲ್ಲಿ ಒಂದು ಅಮೆರಿಕನ್ ಬುಲ್ಲಿ ಕೂಡ ಇದೆ, ಬನ್ನಿ ಅವ್ರ ಪೇರೆಂಟ್ಸ್ ನ ಮೀಟ್ ಮಾಡ್ಸೋಣ. ಹಾಯ್ ಮ್ಯಾಮ್. ಅವ್ನ ಹೆಸರೇನು? ರಿಸ್ಕಿ. ಏಜ್ ಎಷ್ಟು ಮ್ಯಾಮ್ ಅವನಿಗೆ? 5 ವರ್ಷ. ಜನ ನೋಡಿದ್ರೆ ಅವನನ್ನ ಫಸ್ಟ್ ಜನ ನೋಡಿದ ತಕ್ಷಣ ಏನ್ ರಿಯಾಕ್ಷನ್ ಕೊಡ್ತಾರೆ? ಭಯ ಪಡ್ತಾರೆ, ಬಟ್ ಅವ್ನು ತುಂಬಾ ಫ್ರೆಂಡ್ಲಿ, ತುಂಬಾ ಚೆನ್ನಾಗಿ ಎಲ್ಲಾರ ಜೊತೆ ಮಿಂಗಲ್ ಆಗ್ತಾನೆ. ತುಂಬಾ friendly ನಾ ಇವ್ನು? ಜನ ಅಂದ್ರೆ ತುಂಬಾ ಇಷ್ಟ. ನೋಡಿದ್ರೆ ಕಚ್ಚಿ ಸಾಯಿಸ್ಬಿಟ್ಟಿದ್ದಾನೆ. ಇಲ್ಲ, ಅವ್ನು ತುಂಬಾ ಒಳ್ಳೆಯವನು. ತುಂಬಾ ಒಳ್ಳೆಯವನ. ಏಜ್ ಎಷ್ಟು ಅವನಿಗೆ? 5 ವರ್ಷ. 5 ವರ್ಷ. ಫುಡ್ ಎಲ್ಲ ಏನ್ ಕೊಡ್ತೀರಾ ಮ್ಯಾಮ್? ಅವ್ನಿಗೆ ಪೆಡಿಗ್ರಿ ವೆಜ್ ಕೊಡ್ತೀವಿ, Okay. ಮತ್ತೆ ಬೆಳಿಗ್ಗೆ ಹೊತ್ತು ಕ್ಯಾರೆಟ್, ಹಾ, ಹಾ. ಆಮೇಲೆ ಪಂಪ್ಕಿನ್, ಆಲೂಗಡ್ಡೆ ಮಿಕ್ಸ್ ಮಾಡಿ ಕೊಡ್ತೀವಿ. ಎಲ್ಲಿರೋದು ನಿಮ್ದು ಲೊಕೇಶನ್? ಹೆಬ್ಬಾಳಿಂದ ಇಲ್ಲದ ಬಂದ್ರೆ. ಈ ಈವೆಂಟ್ ಬಗ್ಗೆ ಹೇಗ್ ಗೊತ್ತಾಯ್ತು? ವಾಟ್ಸಪ್ ಅಲ್ಲ ಅಂದ್ರೆ ಮೆಸೇಜ್ ಇಂದ ಬಂತಾ? ಇಲ್ಲ, ನಾನು ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿದೆ, ಹಾ, ಹಾ. ಆಮೇಲಿಂದ ನಂಗೆ ಇಷ್ಟ ಆಯ್ತು, ಅದಕ್ಕೋಸ್ಕರ ಇನ್ಸ್ಟಾಗ್ರಾಮ್ ಅಲ್ಲಿ ಯಾವ ಪೇಜ್ ಅಲ್ಲಿ ನೋಡಿದ್ರಿ? ಅದ್ ನೋಡ್ತೀನಿ. ನಾವೇ ಮಾಡಿರ್ತೀವಿ. ಓಕೆ ಮ್ಯಾಮ್, ಥ್ಯಾಂಕ್ ಯು. Shampoo? Do you bathe in shampoo or in soap or how is it? Whiskey ಇದು. ನೀವು ಕೂಡ ಬರ್ಬೇಕಿತ್ತು ಅಂತ ಅಂದ್ರೆ ಬೇಗ ಬೇಗ ಬನ್ನಿ. ಈವೆಂಟ್ 10 ಇಂದ ಸಂಜೆ 6 ವರೆಗೂ 7 ವರೆಗೂ ಇರುತ್ತೆ. ನಿಮ್ಗೆ ಇನ್ ಕೇಸ್ ಏನಾದ್ರು ಡೀಟೇಲ್ಸ್ ಬೇಕು ಲೊಕೇಶನ್ದು ಅಂತ ಅಂದ್ರೆ ನನ್ನ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮ್ಗೆ ಹೇಳ್ತೀನಿ.